ಆತ್ಮೀಯ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ, ಈಗ ನೀವು ಪ್ರಾಜೆಕ್ಟ್ ಅನ್ನ ಮಾಡುವಂತಹ ಧಾವಂತದಲ್ಲಿದ್ದೀರಿ ಅಂದುಕೊಂಡಿದ್ದೇನೆ. ಯಾಕಂದ್ರೆ ಅಂತಿಮ ಸೆಮಿಸ್ಟರ್ ನಲ್ಲಿ ನಿಮ್ಮ ಇಂಜಿನಿಯರಿಂಗ್ ನ ಪ್ರಾಜೆಕ್ಟ್ ಅನ್ನ ನೀವು ಸಬ್ಮಿಟ್ ಮಾಡಲೇಬೇಕು. ಹಾಗಾಗಿ ಕೆಲವೊಂದು ಉಪಯುಕ್ತ ಸಲಹೆಗಳನ್ನ ನಾನು ನಿಮ್ಗೆ ಇಷ್ಟಪಡುತ್ತೇನೆ. ಸ್ಟಾರ್ಟ್ ಟು ಫೈನಲ್ ಇಯರ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್. ನಾವೊಂದು ಪ್ರಾಜೆಕ್ಟ್ ಅನ್ನ ಆಯ್ಕೆ ಮಾಡುವುದು ಹೇಗೆ, ಯಾರ್ಯಾರ ಉಪಯುಕ್ತ ಸಲಹೆಗಳನ್ನು ನಾವು ಪಡೆದುಕೊಳ್ಳಬೇಕು ಅನ್ನೋದನ್ನ ನಾವು ಗಮನವಹಿಸಬೇಕು. ಸ್ನೇಹಿತರದ ಒಂದು ಒಪಿನಿಯನ್ ನಾವು ಸಲಹೆಯನ್ನು ತೆಗೆದುಕೊಳ್ಳೋದಾದ್ರೆ, ಹಾಗೆ ನಮ್ಮ ಗೈಡ್ ಕಾಲೇಜಿನಲ್ಲಿ ಏನು ನಮ್ಮ ಶಿಕ್ಷಕರಿರ್ತಾರೆ, ಪ್ರೊಫೆಸರ್ಸ್ಗಳು, ಅವರದ್ದು ಒಂದು ಉಪಯುಕ್ತ ಸಲಹೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆಯೇ ಚಾಟ್ ಬಾಟ್, ನೀವು ಗೊತ್ತಿದೆ DeepSeek, ChatGPT, ಅಲ್ಲಿ ನೀವು ನಿಮ್ಮ ಯಾವ ಪ್ರಾಜೆಕ್ಟ್ ಮಾಡ್ಬೇಕಂತ ಒಂದು ಕಮಾಂಡ್ ಪ್ರಾಂಪ್ಟ್ ಅನ್ನ ನೀವು ಟೈಪಿಸಿದಾಗ ನಿಮ್ಗೆ ಅನೇಕ ಉಪಯುಕ್ತ ಪುಕ್ಕಟ ಸಲಹೆಗಳು ನಿಮಗೆ ಸಿಗುತ್ತೆ. ಅದರ ಜೊತೆಯಾಗಿ ನಾನು ಒಂದಿಷ್ಟು ಸಲಹೆಗಳನ್ನ ನಿಮಗೆ ಕೊಡಲು ಇಷ್ಟಪಡ್ತೀನಿ. ಪ್ರಾಜೆಕ್ಟ್ ಸಿಲೆಕ್ಷನ್ ಮಾಡಬೇಕಾದ್ರೆ ಯಾವಾಗಲೂ ರೆಲೆವೆಂಟ್ ಟಾಪಿಕ್ ಆಗಿರ್ಬೇಕು. ಯಾವುದೋ ಒಂದು ಡೊಮೈನ್ ತಗೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಲೆವೆಂಟ್ ಡಾಕ್ಯುಮೆಂಟ್, ರಿಲೆವೆಂಟ್ ಟಾಪಿಕ್ ಅನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅದಾದ ತಕ್ಷಣ ವಿ ಹ್ಯಾವ್ ಟು ಡಿಫೈನ್ ದ ಆಬ್ಜೆಕ್ಟಿವ್ಸ್. ನಾವು ತಲುಪಬೇಕಾದ ಗುರಿ ಬಗ್ಗೆ ನಮಗೆ ಗಮನ ಇರಬೇಕು. ಎಂತಹ ಗುರಿನ ತಲುಪ್ತೀವಿ, ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡಿದಾದ್ಮೇಲೆ ಯಾವ ಆಬ್ಜೆಕ್ಟ್ಗಳನ್ನ, ಯಾವ ಗುರಿಗಳನ್ನ ನಾವು ತಲುಪಬೇಕು ಅನ್ನೋದನ್ನ ನಾವು ಪಟ್ಟಿ ಮಾಡ್ಕೋಬೇಕು. ತದನಂತರದಲ್ಲಿ ನಾವು ರಿಸರ್ಚ್ ಅಂಡ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಗ್ಯಾದರಿಂಗ್ ದ ಇನ್ಫಾರ್ಮೇಶನ್ ಆಲ್ರೆಡಿ ನಮ್ಗೆ ಅವೈಲೇಬಲ್ ಸಿಗುತ್ತೆ. ಪ್ರೈಮರಿ ಆಗಿರ್ಬೋದು, ಸೆಕೆಂಡರಿ ಸೋರ್ಸ್ ಇಂದ ಸಿಗ್ಬೋದು. ಉದಾಹರಣೆಗೆ ನೀವು ಅನೇಕ ಕಾನ್ಫರೆನ್ಸ್ ಪೇಪರ್ಗಳನ್ನ, ಜರ್ನಲ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆಯೇ ನಿಮ್ಮ ಜಾಲತಾಣ ಸಿಗ್ತಕ್ಕಂಥ ಮಾಹಿತಿ, ಹಾಗೆಯೇ ಪುಸ್ತಕಗಳಿಂದ, ಚಾರ್ಟ್ಗಳಿಂದ ನಿಮಗೆ ಎಷ್ಟು ಮಾಹಿತಿ ಸಿಗುತ್ತೆ ಅದನ್ನೆಲ್ಲವನ್ನ ನಾವು ಶೇಖರಿಸಿಕೊಂಡಾಗ ನಮಗೊಂದು ಉಪಯುಕ್ತ ಮಾಹಿತಿ ನಮಗೆ ಸಿಗುತ್ತೆ ನಮ್ಮ ಟಾಪಿಕ್ ಮೇಲೆ. ಅದಾದ ನಂತರ ನಮ್ಮ ಒಂದು ಡ್ಯೂರೇಷನ್, ಒಂದು ಪ್ರಾಜೆಕ್ಟ್ ಅನ್ನ ನಾವೇನೋ 5 ವರ್ಷ ಮಾಡಕ್ಕಾಗಲ್ಲ. ನಮಗೆ ಕೊಟ್ಟಿದ್ದು 3 ರಿಂದ 4 ತಿಂಗಳ ಅಥವಾ 5 ತಿಂಗಳ ಅಂತ ಇರುತ್ತೆ. ಅಷ್ಟು ಸ್ಟಿಪ್ಯುಲೇಟೆಡ್ ಟೈಮ್ ನಾವು ಆ ನಮ್ಮ ಪ್ರಾಜೆಕ್ಟ್ಗಳನ್ನ ಪೂರ್ಣಗೊಳಿಸಬೇಕು. ಸೊ ಹಾಗೆ ಅದರ ಜೊತೆಯಾಗಿ ನಾವು ಯಾವ್ಯಾವ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನು ಪಟ್ಟಿ ಮಾಡ್ಕೋಬೇಕು. ಉದಾಹರಣೆಗೆ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್, ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್, ನಾನ್ ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್, ಇವುಗಳ ಬಗ್ಗೆ ನಮ್ಗೆ ಅರಿವಿರಬೇಕು. ಸೊ ಅವುಗಳೆಲ್ಲ ಪಟ್ಟಿ ಮಾಡಿಕೊಂಡು ನಮ್ಮ ಕೆಲಸವನ್ನ, ಅಂದ್ರೆ ನಮ್ಮ ಪ್ರಾಜೆಕ್ಟ್ ಅನ್ನ ನಾವು ಶುರು ಮಾಡಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಡಿಸೈನ್ ಅಂಡ್ ಡೆವಲಪ್ ಅವರ್ ಸಾಫ್ಟ್ವೇರ್. ಒಂದು ಪ್ರೋಟೋಟೈಪ್ ಅಥವಾ ಮಾಡೆಲ್ ಸಾಫ್ಟ್ವೇರ್ ಅನ್ನ ಒಮ್ಮೆ ಏನಾಗುತ್ತೆ, ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ನಾವು ಮಾಡಿಕೊಂಡು ಮುಂದುವರಿತೀವಿ. ಕೆಲವೊಮ್ಮೆ ನೇರವಾಗಿ ನಾವು ಯಾವ್ದಾದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಉದಾಹರಣೆಗೆ ಪೈಥಾನ್ ಅಥವಾ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಬಳಸಿಕೊಂಡು ನಮ್ಮ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಲು ಶುರು ಮಾಡ್ತೀವಿ. ಒಮ್ಮೆ ನಾವು ಪ್ರಾಜೆಕ್ಟ್ ಅನ್ನ ಪೂರ್ಣಗೊಳಿಸಿದಾದ್ಮೇಲೆ ಸೊ ಸಾಫ್ಟ್ವೇರ್ ಅನ್ನ ಒಂದು ಹಂತಕ್ಕೆ ನಾವು ತಂದಾಗ ಅದನ್ನ ಪರೀಕ್ಷೆ ಒಳಪಡಿಸಬೇಕಾಗುತ್ತೆ. ಅಂದ್ರೆ ಅದಕ್ಕೆ ವೆರಿಫಿಕೇಶನ್ ಅಂಡ್ ವ್ಯಾಲಿಡೇಷನ್ ಅಂತ. ಆರ್ ವಿ ಬಿಲ್ಡಿಂಗ್ ರೈಟ್ ಪ್ರಾಡಕ್ಟ್, ಆರ್ ವಿ ಬಿಲ್ಡಿಂಗ್ ಪ್ರಾಡಕ್ಟ್ ರೈಟ್. ಸೊ ಇವೆರಡುಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ವೆರಿಫಿಕೇಶನ್ ಮತ್ತು ವ್ಯಾಲಿಡೇಷನ್ ಅನ್ನ ನಮ್ಮ ಸಾಫ್ಟ್ವೇರ್ ಅಂತ ಮಾಡಿರ್ತೀವಲ್ಲ, ಅಭಿವೃದ್ಧಿ ಮಾಡಿರ್ತೀವಲ್ವ, ಅದನ್ನ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ವಿ ನೀಡ್ ಟು ಐಡೆಂಟಿಫೈ ದ ಬಗ್ಸ್ ಅಂದ್ರೆ ತಿಗಣೆ ಅಲ್ಲ, ಅದನ್ನ ನಾವು ಈ ಒಂದು ಸಾಫ್ಟ್ವೇರ್ ಟೆಸ್ಟಿಂಗ್ ಅಲ್ಲಿ ಪಾರಿಭಾಷಿಕದಲ್ಲಿ ತಪ್ಪುಗಳು, ಮಿಸ್ಟೇಕ್ ಅಂತೀವಲ್ಲ, ಎರರ್ಸ್, ಅದನ್ನ ನಾವು ಹುಡುಕ್ಬೇಕಾಗತ್ತೆ. ಅದಕ್ಕೆ ಫಂಕ್ಷನಲ್ ಟೆಸ್ಟಿಂಗು ಮತ್ತು ಸ್ಟ್ರಕ್ಚರ್ ಟೆಸ್ಟಿಂಗ್ ಮುಖಾಂತರ ನಾವು ತಪ್ಪುಗಳನ್ನ ಕಂಡುಹಿಡಿದು ಸರಿ ಮಾಡಬಹುದು. ಯಾವುದೇ ಫಂಕ್ಷನಲ್ ಅಥವಾ ಸ್ಟ್ರಕ್ಚರಲ್ ಟೆಸ್ಟಿಂಗ್ ಗಳನ್ನ ನಾವು ಮಾಡಿಬಿಟ್ಟು ನಮ್ಮ ಪ್ರಾಡಕ್ಟ್ ಅನ್ನ ನಾವು ಲಾಂಚ್ ಮಾಡ್ತೀವಿ. ಎರರ್ ಅಂದ್ರೆ ನಮ್ಮ ಸಾಫ್ಟ್ವೇರ್ ಯಾವುದೇ ಡಿಫೆಕ್ಟ್ಸ್ ಇಲ್ಲ ಅಂತ ನಾವು ವೆರಿಫಿಕೇಶನ್ ವ್ಯಾಲಿಡೇಷನ್ ಮಾಡಿದ ತಕ್ಷಣ ನಾವು ನಮ್ಮ ಪ್ರಾಜೆಕ್ಟ್ ಅನ್ನ ಫೈನಲೈಸ್ ಮಾಡ್ತೀವಿ. ಅದು ಅಂತಿಮ ಸ್ಪರ್ಶ ಅಂತ ಹೇಳ್ಬೋದು. ಕೊನೆಯದಾಗಿ ನಾವ್ ಏನೇನು ಕೆಲಸ ಮಾಡಿರ್ತೀವಲ್ಲ ಪ್ರಾಜೆಕ್ಟ್, ಅದನ್ನ ಇನ್ ದ ಫಾರ್ಮ್ ಆಫ್ ರಿಪೋರ್ಟ್ಸ್, ಗಾಳಿಯ ಮಾತುಗಳು ಹಾಳೆಯ ರೂಪದಲ್ಲಿ ಬರಬೇಕು. ಹಾಗೆ ಸಾಫ್ಟ್ವೇರ್ ನಲ್ಲಿ ಬರುವಂತಹ ಕೋಡ್ಗಳು ಅದು ಬರಹ ರೂಪದಲ್ಲಿ ಬರಬೇಕು. ಅದಕ್ಕೆ ನಾವು ರಿಪೋರ್ಟ್ ಅಂತ ಹೇಳ್ಬೋದು. ಆ ರಿಪೋರ್ಟ್ ಅನ್ನ ನಾವು ತಯಾರಿಸಬೇಕು. ಅದು ತುಂಬಾ ಸುಲಭ.
ವಿಟಿಯು ವೆಬ್ಸೈಟ್ ನಲ್ಲೇ ನಿಮಗೆ ಸ್ಪಷ್ಟೀಕರಣ ಗೈಡ್ಲೈನ್ಸ್ ಇದೆ. ಅದು ಟೈಪ್ಸ್ ನೀವು ಒಂದೇ ಇರಬೇಕು, ಟೆಕ್ಸ್ಟ್ ಅದಕ್ಕೆ ಫಾಂಟ್ ಸೈಜ್ 12 ಇರಬೇಕು, ರನ್ನಿಂಗ್ ಟೆಕ್ಸ್ಟ್ ಲೈನ್ ಸ್ಪೇಸ್ 1.5 ಇರಬೇಕು. ಇದು ಸ್ವಲ್ಪ ಮಾಹಿತಿ ನಿಮ್ಗೆ ನೀಡ್ತಾ ಇದ್ದೀನಿ. ಆ ವಿಟಿಯು ಗೈಡ್ಲೈನ್ಸ್, ಆಸ್ ಪರ್ ವಿಟಿಯು ಗೈಡ್ಲೈನ್ಸ್ ನೀವು ರಿಪೋರ್ಟ್ ಅನ್ನ, ನಿಮ್ಮ ಥೀಸಿಸ್ ಅನ್ನ ನೀವು ಸಿದ್ಧಪಡಿಸಬೇಕು. ಉದಾಹರಣೆಗೆ ಅದರಲ್ಲಿ ಚಿತ್ರ ಬಂದ್ರೆ ಕೆಳಗಡೆ ಕೆಳಭಾಗದ ಫಿಗರ್ ಚಾಪ್ಟರ್ .1 ಅಂದ್ರೆ 5ನೇ ಚಾಪ್ಟರ್ ಅಂದ್ರೆ 5.1 ಹೀಗೆ ಆರಂಭ ಮಾಡಬೇಕು. ಟೇಬಲ್ ಬಂದ್ರೆ ಟೇಬಲ್ 5ನೇ ಚಾಪ್ಟರ್ 1ನೇ ಟೇಬಲ್ ಇದ್ರೆ ಟೇಬಲ್ 5.1 ಅಂತ ಟೇಬಲ್ ಹೆಸರು ಯಾವಾಗಲೂ ಮೇಲೆ ಬರೀಬೇಕು. ಹೀಗೆ ಸಾಗುತ್ತೆ. ಅದು ಈಕ್ವೇಶನ್ಸ್ ಯಾವ ತರ ಬರೀಬೇಕು ಇದೆಲ್ಲವನ್ನ ವಿಟಿಯು ವೆಬ್ಸೈಟ್ ಅಲ್ಲಿ ಅಥವಾ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BCA ಮಾಡಿ MCA ಮಾಡಿ ಬಹುತೇಕ ವಿಶ್ವವಿದ್ಯಾಲಯಗಳು ಇದೇ ತರನಾದಂತಹ ರಿಪೋರ್ಟ್ ಅನ್ನ ಸಿದ್ಧಪಡಿಸ್ತಾರೆ. ಸೊ ಇವಾಗ ನಿಮಗೆ ಸಾಫ್ಟ್ವೇರ್ ಇದೆ ಮತ್ತು ರಿಪೋರ್ಟ್ ಇದೆ. ಈಗ ನೀವು ಅದನ್ನ ಕೊನೆಯ ಪರೀಕ್ಷೆಯ ಕಾಲದಲ್ಲಿ ನೀವು ನಿಮ್ಮ ಫೈನಲ್ ಡೆಮೋವನ್ನು ಕೊಡಬೇಕು. ಪ್ರೆಸೆಂಟ್ ಪೇಪರ್ PPT ಮಾಡಿ ಪ್ರೆಸೆಂಟ್ ಮಾಡ್ತೀರಾ. ನೀವೇನು ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಗೊಳಿಸಿದ್ರೆ ಅದ್ರ ಬಗ್ಗೆ ಹೇಳಿ, ಆರಾಮಾಗಿ ನೀವು ಹೇಳಿ, ನೀವು ರಿಪೋರ್ಟ್ ಅನ್ನು ತೋರಿಸಿದ್ರೆ ನಿಮಗೂ ಒಂದು ಏನೋ ಒಂದು ಸಾಧನೆ ಮಾಡಿದಂತಹ ಒಂದು ಸ್ಪರ್ಶ ಇರುತ್ತೆ. ಒಂದು ಸಾಧನೆ ಮತ್ತು ನಾನೇ ಇದು ಮಾಡಿದೆ, ಈ ಸಾಫ್ಟ್ವೇರ್ ಅನ್ನ ಅಭಿವೃದ್ಧಿಪಡಿಸಿದೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನಮಗೆ ಎಷ್ಟೋ ಸಂಗತಿಗಳು ಗೊತ್ತಿರೋದಿಲ್ಲ, ಯಾವ ತರ ನಾವು ಪ್ರಾಜೆಕ್ಟ್ ಗಳನ್ನ ಮಾಡ್ಬೇಕು. ಅವಾಗ ನಾವು ಕೆಲವೊಬ್ಬರು ಉಪಯುಕ್ತ ಸಲಹೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಸೊ ನಾನು ಒಂದು ಐ ವುಡ್ ರೆಕಮೆಂಡ್ ಸರ್ಚ್ ಕ್ರಿಯೇಟರ್ಸ್ ಅನ್ನೋದು ಒಂದು ಸಂಸ್ಥೆ, ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವಂತ ಸಂಸ್ಥೆ. ಇದು ತುಮಕೂರಿನಲ್ಲಿದೆ. ಸೊ ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ನಾವು ಇದರಲ್ಲಿ ಈ ವಿಡಿಯೋದಲ್ಲಿ ಕೊಡ್ತೀವಿ. ಅವರದ್ದು ನಮ್ಮ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಡೀಟೇಲ್ಸ್ ಗಳನ್ನ ನಾವು ಇದರಲ್ಲಿ ಹಾಕಿದ್ದೇವೆ. ದಯವಿಟ್ಟು ಫಾಲೋ ಮಾಡಿ. ಇದ್ರ ಬಗ್ಗೆ ನೀವು ಭೇಟಿ ಕೊಡಿ, ವಿಚಾರಿಸಿ. ಸೊ ಸರ್ಚ್ ಕ್ರಿಯೇಟರ್ಸ್ ಅವರು ಕೊಡ್ತಕ್ಕಂತಹ ಸಲಹೆಗಳು ಮತ್ತು ಅವರ ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರ್ ನಿಮಗೆ ಅಲ್ಲಿ ಭೇಟಿ ಕೊಟ್ಟಾಗ ಗೊತ್ತಾಗುತ್ತೆ. ಅವ್ರ ಜೊತೆ ಮಾತಾಡಿದ ಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗಾಗಿ ಸರ್ಚ್ ಕ್ರಿಯೇಟರ್ಸ್ ಒಮ್ಮೆ ನಿಮಗೆ ಬಿಡುವಾದಾಗ ನಿಮ್ಮ ಪ್ರಾಜೆಕ್ಟ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕಾಲ್ ಅನ್ನ ಮಾಡಿ ವಿಚಾರಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಅವರು ನಿಮ್ಮ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಿಕ್ಕೆ ಜೊತೆಯಾಗಬಲ್ಲರು ಅಂತ ಹೇಳ್ತಾ, ಸೊ ನಾನು ನಿಮಗೆ ಪ್ರಾಜೆಕ್ಟ್ ಗಳನ್ನ ಹೇಗೆ ಆರಂಭಿಸಬೇಕು, ಅದನ್ನ ಹೇಗೆ ಅಭಿವೃದ್ಧಿಪಡಿಸಬೇಕಂತ ನಿಮಗೆ ಹೇಳಿದೆ. ಸೊ ಮತ್ತೊಮ್ಮೆ ಸಿಗೋಣ ಆತ್ಮೀಯ ವಿದ್ಯಾರ್ಥಿಗಳೇ, ಧನ್ಯವಾದ.